ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮೆಲ್ಲರ ಸ್ವಾಗತ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಲಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ಮುಂಬರುವ PDO, ವಿಲೇಜ್ ಅಕೌಂಟೆಂಟ್ ಮತ್ತು BMTC ಮತ್ತು ಇನ್ನಿತರ ಅನೇಕ ಕಾಂಪಿಟೇಟಿವ್ ಪರೀಕ್ಷೆಗೆ ಬಹುಮುಖ್ಯವಾದ ಟಾಪ್ 20 ಪ್ರಶ್ನೋತ್ತರ ಸರಣಿಯಾಗಿದೆ ಸ್ನೇಹಿತರೆ. ಈ ಚಾನಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ಲೈಕ್ ಮತ್ತು ಶೇರ್ ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನನಗೆ ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಮಾಡಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವೀಗ ಮೊದಲನೆಯ ಪ್ರಶ್ನೆಯನ್ನು ಪ್ರಾರಂಭಿಸೋಣ. ಮೊದಲನೆಯ ಪ್ರಶ್ನೆ, ಅಸ್ಕಾರ್ಬಿಕ್ ಆ್ಯಸಿಡನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ವಿಟಮಿನ್ ಎ, ಆಯ್ಕೆ ಬಿ ವಿಟಮಿನ್ ಸಿ, ಆಯ್ಕೆ ಸಿ ವಿಟಮಿನ್ ಡಿ, ಆಯ್ಕೆ ಡಿ ವಿಟಮಿನ್ ಕೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ. ಅಸ್ಕಾರ್ಬಿಕ್ ಆ್ಯಸಿಡ್ನ ಇನ್ನೊಂದು ಹೆಸರು ಸ್ನೇಹಿತರೆ ವಿಟಮಿನ್ ಸಿ. ಬನ್ನಿ ಸ್ನೇಹಿತರೆ, ಎರಡನೆಯ ಪ್ರಶ್ನೆ ಕಡೆಗೆ. ಎರಡನೆಯ ಪ್ರಶ್ನೆ, ಈರುಳ್ಳಿಯು ಯಾವುದರ ಪರಿಶಿಷ್ಟ ರೂಪವಾಗಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎಲೆ, ಆಯ್ಕೆ ಬಿ ಕಾಂಡ, ಆಯ್ಕೆ ಸಿ ಬೇರು, ಆಯ್ಕೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇದು ಬಹಳ ಸಿಂಪಲ್ ಆಗಿರುವ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರವು ಆಯ್ಕೆ ಸಿ. ಈರುಳ್ಳಿಯು ಬೇರು ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ. ಈರುಳ್ಳಿಯು ಕಾಂಡದ ಪರಿಶಿಷ್ಟ ರೂಪವಾಗಿದೆ. ಬನ್ನಿ ಸ್ನೇಹಿತರೆ, ಮೂರನೆಯ ಪ್ರಶ್ನೆ ಕಡೆಗೆ. ಕ್ಷಯ ರೋಗಕ್ಕೆ ಕಾರಣವಾಗುವುದು ಯಾವುದು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಮೈಕೋಬ್ಯಾಕ್ಟೀರಿಯಂ, ಆಯ್ಕೆ ಬಿ ಅಸ್ಪರಜಿಲ್ಲಸ್, ಆಯ್ಕೆ ಸಿ ರಾಜ್ಯೋವೈರಸ್, ಆಯ್ಕೆ ಡಿ HIV. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಮೈಕೋಬ್ಯಾಕ್ಟೀರಿಯಂ. ಇದು ಕ್ಷಯ ರೋಗಕ್ಕೆ ಕಾರಣವಾಗುತ್ತದೆ. ಬನ್ನಿ ಸ್ನೇಹಿತರೆ, ನಾಲ್ಕನೆಯ ಪ್ರಶ್ನೆ ಕಡೆಗೆ. ರೋಗಗಳನ್ನು ವರ್ಗಾಯಿಸುವ ಕೀಟಗಳನ್ನು ಏನೆಂದು ಕರೆಯಲಾಗುತ್ತದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ವೆಕ್ಟರ್, ಆಯ್ಕೆ ಬಿ ಟ್ರಾನ್ಸ್ಮಿಟರ್, ಆಯ್ಕೆ ಸಿ ಡ್ರೋನ್, ಆಯ್ಕೆ ಡಿ ಕಂಡಕ್ಟರ್. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ವೆಕ್ಟರ್. ಇದನ್ನು ಕನ್ನಡದಲ್ಲಿ ವಾಹಕ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ, ವಾಹಕ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ. ಐದನೆಯ ಪ್ರಶ್ನೆ, MRI ಇದರ ವಿಸ್ತೃತ ರೂಪವೇನು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಮಿಟರ್ಡ್ ರೆಸೊನೆನ್ಸ್ ಇಮೇಜಿಂಗ್, ಆಯ್ಕೆ ಬಿ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್, ಆಯ್ಕೆ ಸಿ ಮ್ಯಾಗ್ನೆಟಿಕ್ ರಿಯಾಕ್ಷನ್ ಇಮೇಜಿಂಗ್, ಆಯ್ಕೆ ಡಿ ಮಿಟರ್ಡ್ ರಿಯಾಕ್ಷನ್ ಇಮೇಜಿಂಗ್. ಐದನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ MRIನ ವಿಸ್ತೃತ ರೂಪ. ಬನ್ನಿ ಸ್ನೇಹಿತರೆ, ಆರನೆಯ ಪ್ರಶ್ನೆ ಕಡೆಗೆ. ಆರನೆಯ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ಯಾವುದು ಪ್ರತಿನಿರೋಧಕ ಉತ್ಪಾದಿಸುತ್ತದೆ? ಪ್ರತಿನಿರೋಧಕ ಎಂದರೆ ಸ್ನೇಹಿತರೆ ಆ್ಯಂಟಿಬಾಡೀಸ್ ಜನರೇಟ್ ಯಾವುದು ಮಾಡುತ್ತದೆ ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎಸಿನೋಫಿಲಸ್, ಆಯ್ಕೆ ಬಿ ಮೋನೋಸೈಟ್, ಆಯ್ಕೆ ಸಿ ಬ್ಯಾಸೋಫಿಲ್, ಆಯ್ಕೆ ಡಿ ಲಿಂಫೋಸೈಟ್. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಲಿಂಫೋಸೈಟ್. ಇದು ಪ್ರತಿನಿರೋಧಕ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಬನ್ನಿ ಸ್ನೇಹಿತರೆ, ಏಳನೆಯ ಪ್ರಶ್ನೆ ಕಡೆಗೆ. ಏಳನೆಯ ಪ್ರಶ್ನೆ, ಪಾಲಿಥೀನ್ ಅನ್ನು ಉತ್ಪಾದಿಸಲು ಬೇಕಾಗುವ ವಸ್ತು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಈಥೇನ್, ಆಯ್ಕೆ ಬಿ ಇಥಿಲೀನ್, ಆಯ್ಕೆ ಸಿ ಈಥೈಲ್ ಆಲ್ಕೋಹಾಲ್, ಆಯ್ಕೆ ಡಿ ಈಥೇನ್. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಇಥಿಲೀನ್. ಇದು ಪಾಲಿಥೀನ್ ಅನ್ನು ಉತ್ಪಾದಿಸಲು ಬೇಕಾಗಿರೋ ವಸ್ತು ಆಗಿದೆ ಸ್ನೇಹಿತರೆ, ಇಥಿಲೀನ್. ಬನ್ನಿ ಸ್ನೇಹಿತರೆ, ಎಂಟನೆಯ ಪ್ರಶ್ನೆ ಕಡೆಗೆ. ಎಂಟನೆಯ ಪ್ರಶ್ನೆ, ಒಂದು ಆ್ಯಸಿಡ್ ಸ್ನೇಹಿತರೆ, ಇಲ್ಲಿ ತಪ್ಪಾಗಿದೆ. ಒಂದು ಆ್ಯಸಿಡ್ನ ದ್ರಾವಣದ pH ಮೌಲ್ಯ ಕೇಳಲಾಗಿದೆ ಸ್ನೇಹಿತರೆ. ಇಲ್ಲಿ ನಾವು ಮೂರು ದ್ರಾವಣಗಳ pH ಮೌಲ್ಯ ಕಾಣಬಹುದು ಸ್ನೇಹಿತರೆ. ಒಂದು ಆ್ಯಸಿಡು, ಒಂದು ಬೇಸಿಕು, ಮತ್ತೊಂದು ಸ್ನೇಹಿತರೆ ನ್ಯೂಟ್ರಲ್. ಆ್ಯಸಿಡ್ ಮತ್ತು ಬೇಸಿಕ್ ಮತ್ತು ನ್ಯೂಟ್ರಲ್ ಸ್ನೇಹಿತರೆ. ಬೇಸಿಕ್ ಎಂದರೆ 7 ಸ್ನೇಹಿತರೆ ಮತ್ತು ನ್ಯೂಟ್ರಲ್. ಬೇಸಿಕ್ ಎಂದರೆ ಸ್ನೇಹಿತರೆ >7 ಮತ್ತು ನ್ಯೂಟ್ರಲ್ ಎಂದರೆ ಸ್ನೇಹಿತರೆ 7. ಮತ್ತು ಆ್ಯಸಿಡ್ನ ದ್ರಾವಣದ pH ಮೌಲ್ಯ ಸ್ನೇಹಿತರೆ ಇದು ಕಡಿಮೆ <7 ಇರುತ್ತದೆ ಸ್ನೇಹಿತರೆ. ಇದರಲ್ಲಿ ನಿಮಗೆ ಈ ಪ್ರಶ್ನೆಯ ಉತ್ತರ ಸಿಕ್ಕಿದೆ ಎಂದು ತಿಳಿದುಕೊಳ್ಳುತ್ತೇನೆ ಸ್ನೇಹಿತರೆ. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ
ಎ. ಬನ್ನಿ ಸ್ನೇಹಿತರೆ 9ನೇ ಪ್ರಶ್ನೆ ಕಡೆಗೆ. 9ನೇ ಪ್ರಶ್ನೆ, ನಿರ್ಜಲೀಕರಣ ಉಂಟಾದಾಗ ದೇಹವು ಯಾವ ಅಂಶವನ್ನು ಕಳೆದುಕೊಳ್ಳುತ್ತದೆ? ಬನ್ನಿ ಸ್ನೇಹಿತರೆ, ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಸಕ್ಕರೆ, ಆಯ್ಕೆ ಬಿ ಸೋಡಿಯಂ ಕ್ಲೋರೈಡ್, ಆಯ್ಕೆ ಸಿ ಕ್ಯಾಲ್ಸಿಯಂ ಫಾಸ್ಫೇಟ್, ಆಯ್ಕೆ ಡಿ ಪೊಟ್ಯಾಷಿಯಂ ಕ್ಲೋರೈಡ್. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಸೋಡಿಯಂ ಕ್ಲೋರೈಡ್. ನಿರ್ಜಲೀಕರಣ ಉಂಟಾದಾಗ ನಮ್ಮ ದೇಹವು ಸ್ನೇಹಿತರೆ ಸೋಡಿಯಂ ಕ್ಲೋರೈಡ್ ಈ ಅಂಶವನ್ನು ಕಳೆದುಕೊಳ್ಳುತ್ತದೆ. ಬನ್ನಿ ಸ್ನೇಹಿತರೆ 10ನೇ ಪ್ರಶ್ನೆ ಕಡೆಗೆ. 10ನೇ ಪ್ರಶ್ನೆ, ಕಾಫಿ ಮತ್ತು ಟೀ ಪಾನೀಯದಲ್ಲಿರುವ ಮುಖ್ಯ ಪ್ರಚೋದಕ ಯಾವುದು? ಇದಕ್ಕೆ ಆಯ್ಕೆಗಳು: ಆಯ್ಕೆ ನಿಕೋಟಿನ್, ಆಯ್ಕೆ ಬಿ ಕ್ಲೋರೋಫಿಲ್, ಆಯ್ಕೆ ಸಿ ಕೆಫೀನ್, ಆಯ್ಕೆ ಡಿ ಆಸ್ಪಿರಿನ್. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಕೆಫೀನ್. ಕಾಫಿ ಮತ್ತು ಟೀ ಪಾನೀಯದಲ್ಲಿರುವ ಮುಖ್ಯ ಪ್ರಚೋದಕ ಸ್ನೇಹಿತರೆ ಕೆಫೀನ್. 11ನೇ ಪ್ರಶ್ನೆಗೆ ಹೋಗುವ ಮುನ್ನ ಸ್ನೇಹಿತರೆ, ನೀವು ಈ ಚಾನಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮತ್ತು ಶೇರ್ ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಮಾಡಲು ಪ್ರೋತ್ಸಾಹಿಸುತ್ತದೆ ಸ್ನೇಹಿತರೆ. ಆದಷ್ಟು ಬೇಗ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಈಗ ನಾವು ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ, ಗ್ರಾಫೈಟ್ ರಾಡುಗಳಲ್ಲಿ ಅಣುವಿದ್ಯುತ್ ರಿಯಾಕ್ಟರ್ಗಳಲ್ಲಿ ಬಳಸುವ ಉದ್ದೇಶ? ಗ್ರಾಫೈಟ್ ರಾಡುಗಳು ಅಣುವಿದ್ಯುತ್ ರಿಯಾಕ್ಟರ್ಗಳಲ್ಲಿ ಏಕೆ ಬಳಸುತ್ತಾರೆ ಎಂದು ಕೇಳಲಾಗಿದೆ ಸ್ನೇಹಿತರೆ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ವೇಗವಾಗಿ ಚಲಿಸುವ ನ್ಯೂಟ್ರಾನ್ಗಳನ್ನು ಥರ್ಮಲ್ ನ್ಯೂಟ್ರಾನ್ಗಳಾಗಿ ಪರಿವರ್ತಿಸುತ್ತದೆ. ಬನ್ನಿ ಸ್ನೇಹಿತರೆ 12ನೇ ಪ್ರಶ್ನೆ ಕಡೆಗೆ. 12ನೇ ಪ್ರಶ್ನೆ, ಗಾಳಿಯಲ್ಲಿರುವ ಹೆಚ್ಚಿನ ಭಾಗ ಯಾವುದು? ಈ ಚಿತ್ರದಲ್ಲಿ ನಿಮಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಮ್ಮ ಗಾಳಿಯಲ್ಲಿ ನೈಟ್ರೋಜನ್ ಪ್ರಮಾಣ 78% ಮತ್ತು ಆಕ್ಸಿಜನ್ ಪ್ರಮಾಣ 21% ಮತ್ತು ಅದರ್ ಗ್ಯಾಸಸ್ ಸ್ನೇಹಿತರೆ, ಉಳಿದೆಲ್ಲ ಅದರ್ ಗ್ಯಾಸಸ್ ವಾಟರ್ ವೇಪರ್ ಮತ್ತು ಆರ್ಗಾನ್ ಸ್ನೇಹಿತರೆ. ಈ ಚಿತ್ರದಲ್ಲಿ ನಿಮಗೆ ಈ ಪ್ರಶ್ನೆಯ ಉತ್ತರ ಕ್ಲಿಯರ್ ಆಗಿದೆ ಎಂದು ತಿಳಿದುಕೊಳ್ಳುತ್ತೇನೆ ಸ್ನೇಹಿತರೆ. ನೋಡೋಣ ಈಗ ಆಯ್ಕೆ ಕಡೆಗೆ. ಆಯ್ಕೆ ಎ ಸಾರಜನಕ, ಆಯ್ಕೆ ಬಿ ಇಂಗಾಲದ ಡೈಆಕ್ಸೈಡ್, ಆಯ್ಕೆ ಸಿ ಆಮ್ಲಜನಕ, ಆಯ್ಕೆ ಡಿ ಜಲಜನಕ. ನೈಟ್ರೋಜನ್ ಅನ್ನು ಕನ್ನಡದಲ್ಲಿ ಸಾರಜನಕ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆ ಕಡೆಗೆ. ಡ್ರೈ ಐಸ್ ಎಂದರೆ ಸ್ನೇಹಿತರೆ ಡ್ರೈ ಐಸ್ ಎಂದರೇನು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ನೀರಿನ ಹರಳುಗಟ್ಟುವಿಕೆಯಲ್ಲಿ ಐಸ್, ಆಯ್ಕೆ ಬಿ ಕರಗದೇ ಇರುವ ಐಸ್, ಆಯ್ಕೆ ಸಿ ಗಟ್ಟಿಯಾದ ಇಂಗಾಲದ ಡೈಆಕ್ಸೈಡ್, ಆಯ್ಕೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಗಟ್ಟಿಯಾದ ಇಂಗಾಲದ ಡೈಆಕ್ಸೈಡ್. ಬನ್ನಿ ಸ್ನೇಹಿತರೆ 14ನೇ ಪ್ರಶ್ನೆ ಕಡೆಗೆ. 14ನೇ ಪ್ರಶ್ನೆ, HCl ನೊಂದಿಗೆ ವರ್ತಿಸಿದಾಗ ಜಲಜನಕವನ್ನು ಬಿಡುಗಡೆ ಮಾಡದ ಲೋಹ ಯಾವುದು? ಇಲ್ಲಿ ಸ್ನೇಹಿತರೆ HCl ನೊಂದಿಗೆ ವರ್ತಿಸಿದಾಗ ಅದು ಯಾವ ಎಲಿಮೆಂಟ್ ಇದೆ ಸ್ನೇಹಿತರೆ, ಅದು ಜಲಜನಕ ಬಿಡುವುದಿಲ್ಲ ಎಂದು ಕೇಳಲಾಗಿದೆ. ಬನ್ನಿ ಸ್ನೇಹಿತರೆ ಇದಕ್ಕೆ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ಸತು, ಆಯ್ಕೆ ಬಿ ಕಬ್ಬಿಣ, ಆಯ್ಕೆ ಸಿ ಬೆಳ್ಳಿ, ಆಯ್ಕೆ ಡಿ ಕ್ಯಾಲ್ಸಿಯಂ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಬೆಳ್ಳಿ. HCl ದೊಂದಿಗೆ ಬೆಳ್ಳಿ ವರ್ತಿಸಿದಾಗ ಜಲಜನಕ ಬಿಡುಗಡೆಯಾಗುವುದಿಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 15ನೇ ಪ್ರಶ್ನೆ ಕಡೆಗೆ. 15ನೇ ಪ್ರಶ್ನೆ, ಹೀರು ಕಾಗದವು ಶಾಯಿಯನ್ನು ಹೀರುವ ಕ್ರಿಯೆಯು ಇದನ್ನು ಒಳಗೊಂಡಿರುತ್ತದೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಶಾಯಿಯ ಜಿಗುಟು, ಆಯ್ಕೆ ಬಿ ಲೋಮನಾಳ ಕ್ರಿಯೆ, ಆಯ್ಕೆ ಸಿ ಹೀರುಕಾಗದದ ಮೇಲೆ ಶಾಯಿಯ ಪ್ರಸರಣೆ, ಆಯ್ಕೆ ಡಿ ನುಗ್ಗುವ ಕ್ರಿಯೆ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಲೋಮನಾಳ ಕ್ರಿಯೆ. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಕಡೆಗೆ. ಘನ ಸ್ಥಿತಿಯಿಂದ ಅನಿಲ ರೂಪಕ್ಕೆ ಬದಲಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಸಾಲಿಡ್ ಸ್ನೇಹಿತರೆ ಸಾಲಿಡ್ ಟು ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಮತ್ತೊಮ್ಮೆ ನೋಡಿಕೊಳ್ಳೋಣ. ಘನ ಸ್ಥಿತಿಯಿಂದ ಅನಿಲ ರೂಪಕ್ಕೆ ಬದಲಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಸ್ನೇಹಿತರೆ ಇದು ಇಂಗ್ಲಿಷ್ದಲ್ಲಿ ಸಾಲಿಡ್ ಟು ಗ್ಯಾಸ್ ಕನ್ವರ್ಷನ್. ಇದಕ್ಕೆ ಏನೆಂದು ಕರೆಯುತ್ತಾರೆ ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಕರಗುವಿಕೆ, ಆಯ್ಕೆ ಬಿ ಕುದಿಯುವುದು, ಆಯ್ಕೆ ಸಿ ಮಿಳನ, ಆಯ್ಕೆ ಡಿ ಸಂಸ್ಕರಣ. ಇದಕ್ಕೆ ಸಬ್ಲಿಮೇಷನ್ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಸಬ್ಲಿಮೇಷನ್ ಇಂಗ್ಲಿಷ್ದಲ್ಲಿ, ಇದಕ್ಕೆ ಕನ್ನಡದಲ್ಲಿ ಸಂಸ್ಕರಣ ಎಂದು ಕರೆಯುತ್ತಾರೆ ಸ್ನೇಹಿತರೆ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ. ಮ್ಯಾಗ್ನೇಷಿಯಂ ಮತ್ತು ಕ್ಯಾಲ್ಸಿಯಂ ಎರಡನ್ನೂ ಹೊಂದಿರುವುದು ಯಾವುದು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಮ್ಯಾಗ್ನೆಸೈಟ್, ಆಯ್ಕೆ ಬಿ ಕ್ಯಾಲ್ಸಿಟ್, ಆಯ್ಕೆ ಸಿ ಕಾರ್ನಲೈಟ್, ಆಯ್ಕೆ ಡಿ ಡೋಲೋಮೈಟ್.
17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ. ಇದು ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಎರಡೂ ಧಾತುಗಳನ್ನು ಹೊಂದಿರುವ ಡೊಲೊಮೈಟ್ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 18ನೇ ಪ್ರಶ್ನೆ ಕಡೆಗೆ. ಲೋಹಗಳು ಉತ್ತಮವಾದ ವಿದ್ಯುತ್ ವಾಹಕಗಳು ಏಕೆಂದರೆ ಆಯ್ಕೆ ಎ. ಅವು ಅನಿರ್ಬಂಧಿತ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಆಯ್ಕೆ ಬಿ. ಅವುಗಳು ಅಣುಗಳ ವಿರಳವಾಗಿ ಬಂಧಿತವಾಗಿವೆ. ಆಯ್ಕೆ ಸಿ. ಅವುಗಳು ಹೆಚ್ಚಿನ ಕರಗುವ ಗುಣವನ್ನು ಹೊಂದಿವೆ. ಆಯ್ಕೆ ಡಿ. ಇವುಗಳಲ್ಲಿ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರವನ್ನು ಸ್ನೇಹಿತರೆ ಆಯ್ಕೆ ಎ. ಅವು ಅನಿರ್ಬಂಧಿತ ಎಲೆಕ್ಟ್ರಾನ್ಗಳು ಹೊಂದಿವೆ. ಫ್ರೀ ಎಲೆಕ್ಟ್ರಾನ್ಸ್ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 19ನೇ ಪ್ರಶ್ನೆ ಕಡೆಗೆ. ಡಯೋಡ್ ರೆಕ್ಟಿಫೈಯರ್ ಆಗಿ ಕೆಲಸ ಮಾಡುವಾಗ ಈ ಪರಿವರ್ತನೆ ಮಾಡುತ್ತದೆ. ಇದಕ್ಕೆ ಆಯ್ಕೆಗಳು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ. ಪರ್ಯಾಯ ವಿದ್ಯುತ್ತಿಂದ ನೇರ ವಿದ್ಯುತ್. ಬನ್ನಿ ಸ್ನೇಹಿತರೆ 20ನೇ ಪ್ರಶ್ನೆ ಕಡೆಗೆ. 20ನೇ ಪ್ರಶ್ನೆ ಇದು ಟಾಪ್ 20 ಸರಣಿಯ ಕೊನೆಯ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಈ ಪ್ರಶ್ನೆ ಓದುವ ಮುನ್ನ ಈ ಚಾನೆಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 20ನೇ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಥರ್ಮೋ ಎಲೆಕ್ಟ್ರಿಕ್ ರೆಫ್ರಿಜರೇಟರ್ ಯಾವ ಪರಿಮಾಣ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಇದಕ್ಕೆ ಆಯ್ಕೆಗಳು. ಆಯ್ಕೆ ಎ. ಜೌಲ್ಸ್ ಪರಿಮಾಣ. ಆಯ್ಕೆ ಬಿ. ಸೀಬೆಲ್ ಪರಿಮಾಣ. ಆಯ್ಕೆ ಸಿ. ಪೆಕ್ಟಿಯರ್ ಪರಿಮಾಣ. ಆಯ್ಕೆ ಡಿ. ವೆರ್ನಿಯರ್ ಪರಿಮಾಣ. 20ನೇ ಪ್ರಶ್ನೆಗೆ ಆದಷ್ಟು ಬೇಗ ಉತ್ತರವನ್ನು ಹೇಳಿಕೊಳ್ಳಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಕಮೆಂಟ್ ಮುಖಾಂತರ ತಿಳಿಸಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಈ ಚಾನಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಏಕೆಂದರೆ ಇದು ಮುಂಬರುವ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಬಹಳ ಮುಖ್ಯವಾದ ಸರಣಿಯನ್ನು ನಾನು ಇಲ್ಲಿ ಇಡಲಾಗಿದೆ. ಬನ್ನಿ ಸ್ನೇಹಿತರೆ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮತ್ತು ಧನ್ಯವಾದಗಳು.